ಅಷ್ಟೇ ಅಲ್ಲ, ಇದಕ್ಕೆಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ನೇರ ಹೊಣೆ ಅಂತ ಶಾಸಕ ಮುನಿರತ್ನ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ. ಆಮೇಲೆ ಇದನ್ನ ಡಿಕೆ ಶಿವಕುಮಾರ್ ಏನು ಹೊಸದಾಗಿ ಮಾಡ್ತಾ ಇಲ್ಲ, ರಮೇಶ್ ಜಾರಕಿಹೊಳಿ ವಿರುದ್ಧವೂ ಕೂಡ ಇದೇ ರೀತಿಯಾಗಿ ಸಂಚು ರೂಪಿಸಲಾಯಿತು. ರೇವಣ್ಣ ಅವರ ವಿರುದ್ಧ ರೇಪ್ ಕೇಸ್ ಹಾಕ್ಸಿದ್ರು, ಸೂರಜ್ ರೇವಣ್ಣ ನನ್ನ ಮೇಲೆ ಕೇಸ್ ಹಾಕ್ಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಇದರ ಹಿಂದಿರುವಂತ ವ್ಯಕ್ತಿ ಅಂತೆಲ್ಲ ಮುನಿರತ್ನ ಕಿಡಿಕಾರಿದ್ದಾರೆ. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದರೆ ಅವರೇನು ಹೊಸ್ದಾಗಿ ಮಾಡ್ತಾ ಇಲ್ಲ. ಇದು ನಾವು ಜೊತೆಯಲ್ಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗಲಿ ನಾವೆಲ್ಲ ಕಾಂಗ್ರೆಸ್ಸಲ್ಲಿದ್ದಂಥವ್ರು. ಕಾಂಗ್ರೆಸ್ಸಲ್ಲಿದ್ದಂಥ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯಿತು. ರೇವಣ್ಣವ್ರನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸೋಂಥದ್ದೇನಿರಲಿಲ್ಲ. ರೇಪ್ ಕೇಸ್ ಹಾಕಿದ್ರು, ಬಾ ಸ್ಟೇಷನ್ಗೆ ಅಂದರೆ ಬರ್ತಾಯಿದ್ರು. ಅಷ್ಟು ಹಿರಿಜೀವ ದೇವೇಗೌಡರು ಮನೆ ಒಳಗಡೆ ಬಾಗಿಲು ತಟ್ಟಿ ದೇವೇಗೌಡರು ಎದುರುಗಡೆ ಕೊರಳ್ಪಟ್ಟಿ ಇಟ್ಕೊಂಡು ಎಳ್ಕೊಂಬನ್ನಿ ಅಂತ ಹೇಳಿದ್ರು. ಇವೆಲ್ಲ ನೋಡ್ತಾ ಇದ್ದೀವಿ. ಸೂರಜ್ ರೇವಣ್ಣ ಅವ್ರ ಮೇಲೂ ಹಾಕಿದ್ರು, ನನ್ನ ಮೇಲೆ